ಉತ್ತಮ ಬ್ರಹ್ಮಚರ್ಯ ಧರ್ಮ ಭಾಗ 2. ಉತ್ತಮ ಬ್ರಹ್ಮಚರ್ಯ ಧರ್ಮ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಇದೀಗ ನಿಮಗೆ 2ನೇ ಭಾಗ ನಡೀತಾ ಇದೆ. ಹಿಂದೆ ಒಂದು ಭಾಗ ಮುಗಿದೋಗಿದೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಕೇಳೋದ್ರಿಂದ ಇನ್ನೇನು ಗೊತ್ತಾಗೋದಿಲ್ಲ. ಯಾಕೆಂದರೆ ನಿನ್ನೆ ಉಳಿದಿರುವಂಥ ಭಾಗವನ್ನು ಈಗ ಹೇಳ್ತಾ ಇದ್ದೀನಿ. ಅರ್ಥ ಆಯಿತು? ಪ್ರಾರಂಭ. ಈ ಕಾಮವಿಕಾರವು ಮನಸ್ಸನ್ನು ಮುಗ್ಧ ಮಾಡಿ ಜ್ಞಾನವನ್ನು ಮತಿಸುತ್ತದೆ. ಆದ್ದರಿಂದ ಅದಕ್ಕೆ ಮನ್ಮಥ ಎಂದು ಹೆಸರು ಬಂದಿದೆ. ಕಾಮದಿಂದ ಕುರುಡರಾದವರು ಕೆಲವೊಂದು ವೇಳೆ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡು ಬಿಡ್ತಾರೆ. ಅದಕ್ಕೆ ಒಂದು ಉತ್ತಮ ಘಟನೆ ಆಯಿತು ನೋಡ್ರಿ. ಒಂದು ಸಲ ಒಂದು ಊರಿನಲ್ಲಿ ಗುಣವಂತನಾದ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಅವನ ಹೆಂಡತಿಯ ಮೇಲೆ ಅಪಾರವಾದ ಪ್ರೇಮ ಮತ್ತು ವಿಶ್ವಾಸ ಇತ್ತು. ಅವಳ ನಂಬಿಕೆಯ ಮೇಲೆ ಅವನು ಬಹಳಷ್ಟು ಸಂಪತ್ತನ್ನು ಬಿಟ್ಟು, ಅಂದರೆ ಅವಳ ಜವಾಬ್ದಾರಿಗೆ ವಹಿಸಿ ಅವನು ಬೇರೆ ಊರಿಗೆ ವ್ಯಾಪಾರಕ್ಕೆ ಹೋಗಬೇಕು ಎಂಬುದಾಗಿ ವಿಚಾರ ಮಾಡ್ದ. ಅದೇ ರೀತಿ ಹೆಂಡತಿಗೆ ಎಲ್ಲ ಹೇಳ್ದ, ಈ ರೀತಿ ಎಲ್ಲ ವ್ಯವಸ್ಥೆಗಳು ಇದ್ದಾವೆ, ನೀನು ಇದನ್ನು ಸರಿಯಾಗಿ ನೋಡಿಕೊಂಡು ಮನೆಯಲ್ಲಿ ಇರಬೇಕು. ಈ ಸಂಪತ್ತುಗಳ ಬಗ್ಗೆ ನೀನು ಅತಿ ಜವಾಬ್ದಾರಿಯನ್ನು ವಹಿಸಿ ಇದನ್ನೆಲ್ಲ ನೋಡ್ಕೊಂಡಿರಬೇಕು. ಇದೆಲ್ಲ ನಿನಗೆ ಈಗ ಸೇರಿದ್ದು ಅಂತ ಹೇಳಿ ವಹಿಸಿ ಅವನು ಬೇರೆ ದೂರ ಊರಿಗೆ ವ್ಯಾಪಾರಕ್ಕಾಗಿ ಹೋಗಿಬಿಟ್ಟ. ಆ ಮನುಷ್ಯ ಅವನು ಹೋದ ಬಳಿಕ ಅವಳಿಗೆ ಒಂದು ರೀತಿ ಕಾಮವಿಕಾರ ಬಹಳ ಉತ್ಪತ್ತಿ ಆಯಿತು. ಬೇರೆ ಒಬ್ಬ ಪುರುಷನ ಮೇಲೆ ಅವಳಿಗೆ ಮೋಹ ಉತ್ಪತ್ತಿ ಆಯಿತು. ಅವನನ್ನು ನೋಡಿ ಅವಳು ಆಕರ್ಷಿತ ಆದಳು. ಹೀಗೆಯೇ ಸ್ವಲ್ಪ ದಿನ ನಡೀತಾ ಇತ್ತು. ಇನ್ನು ಅವಳಿಗೆ ತನ್ನ ಗಂಡ ಮರಳಿ ಊರಿಗೆ ಬರುವಂತಹ ಸೂಚನೆಗಳು ಸಿಕ್ಕಿದಾಗ ಅವಳೇನು ಮಾಡಿದ್ಲು, ಈ ಪರಪುರುಷನ ಜೊತೆಗೆ ತನ್ನ ಧನ ಒಡವೆ ಸಂಪತ್ತು ಎಲ್ಲ ತೆಗೆದುಕೊಂಡು ಮನೆ ಬಿಡುವಂಥ ವಿಚಾರ ಮಾಡಿಬಿಟ್ಲು. ಎಲ್ಲಾರು ದೂರ ಹೋಗಿ ಜೀವನ ಮಾಡೋಣ, ಹೇಗೆಂದರೆ ನಮ್ಮಲ್ಲಿ ಬೇಕಾದಷ್ಟು ಧನ ಸಂಪತ್ತಿ ಎಲ್ಲ ಇದೆ, ನಮ್ಮ ಜೀವನ ಸುಗಮವಾಗಿ ಸಾಗ್ತದೆ ಅಂಥೇಳಿ ವಿಚಾರ ಮಾಡಿದ್ಲು. ಅವಳು ಹೀಗೆ ವಿಚಾರ ಮಾಡಿ ತನ್ನ ಧನ ಸಂಪತ್ತನ್ನೆಲ್ಲ ಒಟ್ಟು ಮಾಡಿ ಗಂಟು ಮೂಟೆ ಎಲ್ಲ ಕಟ್ಟುವಾಗ, ಪೆಟ್ಟಿಗೆ ಅದು ಇದು ಎಲ್ಲ ತುಂಬುವಾಗ, ಇದು ಅವಳ ಮನೆಯಲ್ಲಿ ಕೆಲಸಕ್ಕೆ ಇದ್ದ ಅವಳ ದಾಸಿಗೆ ಈ ವಿಷಯ ಎಲ್ಲ ಗೊತ್ತಾಯಿತು. ಇವಳು ಮನೆ ಬಿಡುವಂತಹ ವಿಚಾರ ಮಾಡಿದ್ದಾಳೆ ಎಂಬುದಾಗಿ ಅವಳಿಗೆ ತಿಳಿಯಿತು. ಆವಾಗ ದಾಸಿ ಅತಿ ವಿನಯದಿಂದ ಬಂದು ಇವಳಿಗೆ ಹೇಳಲು, ಹೀಗೆ ಮಾಡಬೇಡ, ನಿನ್ನ ಗಂಡ ಬಹಳ ಗುಣವಂತ ಇದ್ದಾನೆ, ಒಳ್ಳೆಯವನಿದ್ದಾನೆ, ಅವನು ಬರ್ತಾನೆ, ಅವನು ದುಡಿಯೋದಕ್ಕೋಸ್ಕರ ಹೋಗಿದ್ದಾನೆ, ಕೆಲಸಕ್ಕೋಸ್ಕರ ಹೋಗಿದ್ದಾನೆ, ಅವನು ನಿನಗೋಸ್ಕರ ಸಂಪತ್ತನ್ನು ತರ್ತಾನೆ, ಸಾಕಷ್ಟು ಎಲ್ಲ ಹೇಳಲು. ಆದರೆ ಇವಳು ಕಾಮದಿಂದ ಪೀಡಿತಳಾದ ಇವಳು ಅದು ಯಾವುದನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆವಾಗ ಒಂದು ದಿನ ನಿರ್ಧರಿಸಲಾಯಿತು, ಇವರಿಬ್ಬರು ಊರು ಬಿಟ್ಟು ಹೋಗುವುದು ಎಂದು. ಎಲ್ಲ ಸಾಮಗ್ರಿಗಳನ್ನು ಕಟ್ಟಿಕೊಂಡು, ಅಂದರೆ ಧನ ಸಂಪತ್ತು ಎಲ್ಲವನ್ನು ಕಟ್ಟಿಕೊಂಡು ಈಗ ಇಬ್ಬರು ಕೂಡ ರಾತ್ರಿಯೇ ಮನೆಯನ್ನು ಬಿಟ್ಟು ಹೊರಟು ಸಾಕಷ್ಟು ದೂರ ನಡ್ಕೊಂಡು ಹೋದರು. ದಾರಿಯಲ್ಲಿ ಹೋಗಬೇಕಿದ್ರೆ ಒಂದು ದೊಡ್ಡ ನದಿಯನ್ನು ದಾಟಬೇಕಾದಂಥ ಪರಿಸ್ಥಿತಿ ಬಂತು. ಆ ನದಿಯಲ್ಲಿ ದೋಣಿ ಆವಾಗ ಇರಲಿಲ್ಲ. ಆವಾಗ ಅವಳನ್ನು ಕರೆದುಕೊಂಡು ಹೋದಂತಹ ಮನುಷ್ಯ ಇದ್ದಾನಲ್ಲ, ಅವನು ಪರಪುರುಷ, ಅವನೊಂದು ವಿಚಾರ ಮಾಡ್ದ. ಅವನ ತಲೆ ಒಳಗಡೆ ಒಂದು ವಿಚಾರ ಬಂತು, ಇವಳು ಅಷ್ಟೊಂದು ಗುಣವಂತನಾದ ತಾಳಿ ಕಟ್ಟಿದ ತನ್ನ ಗಂಡನನ್ನೇ ಬಿಟ್ಟು ನನ್ನ ಜೊತೆಯಲ್ಲಿ ಬಂದಿದ್ದಾಳೆ. ನನ್ನ ಸಂಪತ್ತು ಮುಗಿದ ನಂತರ ನನಗೂ ಕೂಡ ಮೋಸ ಮಾಡುವುದಿಲ್ಲ ಎಂದು ಯಾವ ಭರವಸೆ? ಇವಳು ನಿಜವಾಗಿಯೂ ನನಗೆ ಮೋಸ ಮಾಡಿಯೇ ಮಾಡ್ತಾಳೆ ಇಂತಲ್ಲ ನಾಳೆ. ಇವಳ ಮನೋಭಾವನೆ ಈ ರೀತಿ ಇದೆ, ಇವಳು ಕಪಟಿ ಇದ್ದಾಳೆ ಅಂತ ಹೇಳಿ ವಿಚಾರ ಮಾಡ್ದ. ಅವನು ವಿಚಾರ ಮಾಡಿ ಹೇಳ್ದ, ನದಿಯ ಈ ಭಾಗದಲ್ಲಿ ನೀನು ಇಲ್ಲಿಯೇ ಕುಳಿತುಕೋ, ನಾನು ಈ ಹಣ ಒಡವೆ ಸಾಮಗ್ರಿ ಎಲ್ಲನೂ ನದಿಯ ಆ ಕಡೆ ಇಟ್ಟು ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ ಅಂಥೇಳಿ ನಂಬಿಸಿ ಅವಳನ್ನ ನದಿಯ ಈ ಕಡೆ ದಡದಲ್ಲಿ ಕೂರಿಸ್ದ. ಅವನು ಧನ ಸಂಪತ್ತು ಪೆಟ್ಟಿಗೆ ಎಲ್ಲನೂ ತಲೆಯ ಮೇಲೆ ಹೊತ್ತು ನದಿ ದಾಟಿ ಬಿಟ್ಟ. ಯಾರು? ಆ ವ್ಯಕ್ತಿ. ನದಿ ದಾಟಿ ಹೋದವನು ಮರಳಿ ಬರಲೇ ಇಲ್ಲ ಇವಳನ್ನು ಕರ್ಕೊಂಡು ಹೋಗೋದಕ್ಕೆ. ಇವಳು ಅಲ್ಲಿ ಇನ್ನು ನದಿ ದಾಟಿ ಅವನ ಹತ್ರ ಹೋಗೋದಕ್ಕೆ ಅವನಂತೂ ಸಿಕ್ಕಿಲ್ಲ. ಅವನು ಹೋಗಿಬಿಟ್ಟ, ಮೋಸ ಮಾಡಿ ಹೋಗಿಬಿಟ್ಟ.
ಮನೆಗೆ ಹೋಗೋದಕ್ಕೆ ಮುಖ ಇಲ್ಲ. ಅರ್ಥ ಆಯ್ತಿಲ್ಲ? ಅಲ್ಲೇ ಆರ್ದ್ರ ರೌದ್ರ ಧ್ಯಾನ ಮಾಡಿ 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 ಸತ್ತು ಅವಳು ದುರ್ಗತಿಗೆ ಹೋಗಿಬಿಟ್ಲು. ಈ ರೀತಿ ನೋಡಿ, ಇದು ಏನಾಗಿದೆ ಅಂತಂದರೆ ಕಾಮದಿಂದ, ಅಂದರೆ ಕಾಮ ವಿಕಾರಕ್ಕೆ ತನ್ನ ಮನಸ್ಸನ್ನು ಹಾಕಿ ಅಲ್ಲಿ ಬ್ರಹ್ಮಚರ್ಯದಲ್ಲಿ ದೃಢ ಇಲ್ಲ ಅಂತಂದರೆ ಇಂಥ ಪರಿಸ್ಥಿತಿಯನ್ನು ಕೂಡ ಜೀವ ಎದುರಿಸಬೇಕಾಗ್ತದೆ. ಅದಕ್ಕೆ ಇದು ಮುಖ್ಯ ನಡೆದಂಥ ಈ ರೀತಿ ಘಟನೆಗಳು ಸಾಕಷ್ಟು ಇರ್ತವೆ. ಆದರೆ ಇಲ್ಲಿ ಇದನ್ನು ಆರಿಸಿಕೊಂಡು ಇಲ್ಲಿ ಹೇಳಲಾಗಿದೆ ಅಷ್ಟೇ. ನೋಡ್ರಿ, ಯಾವ ರೀತಿ ಹಾಲು ಇಲ್ಲದೆ ಇದ್ದರೆ ಆಕಳಿಗೆ ಅಂದರೆ ದನಕ್ಕೆ, ಹೂ ಇಲ್ಲದಿದ್ದರೆ ಬಳ್ಳಿಗೆ, ನೀರಿಲ್ಲದಿದ್ದರೆ ಸರೋವರಕ್ಕೆ, ಶೀಲವಿಲ್ಲದಿದ್ದರೆ ಸ್ತ್ರೀಗೆ ಶೋಭೆಯೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಶೀಲವ್ರತವನ್ನು ಧಾರಣೆ ಮಾಡಲು ಜಿನೇಂದ್ರ ದೇವರ ಆಜ್ಞೆ ಇದೆ. ನೋಡಿ, ಕಾಮಾಂಧ ಮನುಷ್ಯ ಯಾರಿರ್ತಾನೆ ಅವನು ವಿವೇಕ, ವಿದ್ವತ್ತು ಅಂದರೆ ಅವನ ಜ್ಞಾನ ವಿದ್ಯೆ ಎಲ್ಲವೂ, ಮನುಷ್ಯತ್ವ, ಕುಲೀನತೆ, ಶ್ರೇಷ್ಠತೆ, ನಿರ್ಮಲತೆ ಆದಿ ಎಲ್ಲ ಗುಣಗಳು ಕೂಡ ನಷ್ಟ ಆಗಿ ಹೋಗ್ತವೆ. ಯಾವ ಒಂದಕ್ಕೂ ಕೂಡ ಬೆಲೆ ಇರುವುದಿಲ್ಲ. ಈ ಕಾಮವಾಸನೆ ಇದೆಯಲ್ಲ, ಇದು ಕೆಟ್ಟ ಹೆಮ್ಮೆಯನ್ನು ಉತ್ಪನ್ನ ಮಾಡುವುದರಿಂದ ಇದನ್ನು ಕಂದರ್ಪ ಎಂದು ಹೇಳ್ತಾರೆ. ಇದು ಮಹಾ ದುಃಖ ಕೊಡುವುದರಿಂದ ಇದನ್ನು ಕಾಮವೆಂದು ಹೇಳ್ತಾರೆ. ಇದಕ್ಕಾಗಿ ಅನೇಕ ಮನುಷ್ಯ ಮತ್ತು ತಿರ್ಯಂಚರು ಜಗಳವಾಡಿ ಸಾಯುತ್ತಾರೆ. ಆದ್ದರಿಂದ ಇದನ್ನು ಮಾರ ಎಂದು ಹೇಳುತ್ತಾರೆ. ಇದು ಕರ್ಮಗಳ ಸಂವರಕ್ಕೆ ಶತ್ರು ಇರುವುದರಿಂದ ಇದನ್ನು ಸಂವರಾರಿ ಎನ್ನುತ್ತಾರೆ. ಆತ್ಮನನ್ನು ತಪದಿಂದ ಚಲಾಯಮಾನ ಮಾಡುವುದರಿಂದ ಇದನ್ನು ಬ್ರಹ್ಮಸು ಎಂದು ಹೇಳ್ತಾರೆ. ನೋಡಿ, ಏನೇನಾದವಪ್ಪ ಈಗ? ಮನ್ಮಥ, ಕಂದರ್ಪ, ಕಾಮದೇವ, ಮಾರ, ಸಂವರಾರಿ, ಬ್ರಹ್ಮಸು ಆದಿ ಶಬ್ದಗಳು ಈ ಕಾಮಕ್ಕೆ ಬೇರೆ ಬೇರೆ ರೀತಿಯಿಂದ ಹೆಸರು ಪಡೆದಿದೆ. ಈ ಕಾಮ ಏಕೆಂದರೆ ಜೀವದ ಅಷ್ಟು ದೊಡ್ಡ ಹಾನಿಯನ್ನು ಅದು ಮಾಡ್ತದೆ. ಆದ್ದರಿಂದ ಇನ್ನು ಹಾಗಿದ್ರೆ ಬ್ರಹ್ಮಚರ್ಯವನ್ನು ಪಾಲಿಸುವಂತಹ ಜೀವಗಳು ಹೇಗೆ ಇರಬೇಕು ಇದು ಗೊತ್ತಾಗಬೇಕಲ್ವಾ? ಹಾಗಾದರೆ ಹೇಗೆ ಇದನ್ನು ಪಾಲನೆ ಮಾಡಬೇಕಪ್ಪ, ಇದಾರು ಗೊತ್ತಾಗಬೇಕಲ್ಲ. ನೋಡ್ರಿ, ಬ್ರಹ್ಮಚರ್ಯವನ್ನು ಯಾರು ಪಾಲಿಸುವಂತ ಇಚ್ಛೆ ಪಡ್ತಾರೆ ಅವರು ಬೇರೆಯವರಲ್ಲಿ ವಿಕಾರ ಉತ್ಪನ್ನವಾಗುವ ಶೃಂಗಾರ, ವಸ್ತ್ರ, ಆಭರಣ ಇವನ್ನೆಲ್ಲ ಧರಿಸಬಾರದು. ಅಂದರೆ ನಮ್ಮನ್ನು ನೋಡಿ ಬೇರೆಯವರಲ್ಲಿ ವಿಕಾರ ಉತ್ಪತ್ತಿ ಆಗ್ತದೆ, ಆ ರೀತಿ ಮಾಡಬಾರದು. ಮತ್ತು ಸ್ತ್ರೀಯರಲ್ಲಿ ಅನುರಾಗ ಉತ್ಪನ್ನವಾಗುವಂತಹ ಕಥೆಗಳನ್ನು ಕೇಳಬಾರದು. ಹಿಂದೆ ಭೋಗಿಸಿದಂಥ ವಿಷಯಗಳನ್ನು ನೆನಪು ಮಾಡಿಕೊಳ್ಳಬಾರದು. ಮತ್ತು ಇಂದ್ರಿಯ ಪ್ರಚೋದಕ ಆಹಾರ ಸೇವನೆಯನ್ನು ಮಾಡಬಾರದು. ಇನ್ನು ಸ್ತ್ರೀ ಪುರುಷರ ಶೃಂಗಾರ ಆದಿ ರೂಪಗಳನ್ನು ನೋಡಬಾರದು. ಯಾಕೆಂದರೆ ಇದನ್ನೆಲ್ಲ ಮಾಡಿದರೆ ಬ್ರಹ್ಮಚರ್ಯದಲ್ಲಿ ಜೀವ ಉಳಿಯಲು ಆಗುವುದಿಲ್ಲ. ಆದ್ದರಿಂದ ನೋಡಿ, ಅಕಸ್ಮಾತ್ ಏನಾದರೂ ಇಂದ್ರಿಯಗಳಲ್ಲಿ ವಿರಕ್ತಿ ಭಾವ ಇಲ್ಲದೇ ಹೋದರೆ ದುರ್ಗತಿ ಆಗುವುದು ಖಚಿತ, ಅಂದರೆ ನಿಶ್ಚಿತ. ಇದಕ್ಕೆ ಒಂದು ಬಹಳ ಒಳ್ಳೆ ಉದಾಹರಣೆ ಆಯಿತು. ಒಂದು ಸಲ ಏನಾಯಿತು ಅಂತಂದರೆ, ಒಬ್ಬ 70 ವರ್ಷದ ಮುದುಕ ಇದ್ದ. ಅವನಿಗೆ ಮೊದಲನೇ ಮದುವೆ ಆಗಿತ್ತು. ಮಗನೂ ಕೂಡ ಸಾಕಷ್ಟು ದೊಡ್ಡವನಾಗಿದ್ದ. ಅಂದರೆ ಮದುವೆ ವಯಸ್ಸಿಗೆ ಮಗ ಬಂದ. ಅದಾದ ನಂತರ ಮಗನಿಗೆ ಮದುವೆನೂ ಆಯಿತು, ಮನೆಗೆ ಸೊಸೆ ಕೂಡ ಬಂದಳು. ಅಂದರೆ ಇವನಿಗೆ ಈಗ 70 ವರ್ಷ ಅಂತಂದರೆ ಆವಾಗ ಮಗನಿಗೆ ಮದುವೆ ಆಗಿ ಸೊಸೆನೂ ಬಂದಿರ್ತಾಳಲ್ವ. 70 ವರ್ಷ ಆಗಿದೆ ಮುದುಕನಿಗೆ. ಸೊಸೆನೂ ಬಂದಳು. ಬಂದು 1 ವರ್ಷಗಳ ನಂತರ ಇವನು ಹೆಂಡತಿ ಸತ್ತೋದ್ಲು. ಯಾರ್ದು? ಮುದುಕಂದು. ಗೊತ್ತಾಯ್ತು? ಸೊಸೆ ಇದ್ದಾಳೆ, ಮಗ ಇದ್ದಾನೆ, ಸೊಸೆ ಇದ್ದಾಳೆ, ಹೆಂಡತಿ ಸತ್ತೋದ್ಲು ಮುದುಕಂದು. ಆವಾಗ ಇವನು ಸುಮ್ಮನೆ ಇರಬೇಕಾ ಬೇಡ? ಯಾರು? ಈ ಮುದುಕ ಕಾಮದ ವಶೀಭೂತನಾಗಿ ಕಾಮವನ್ನು ತಡ್ಕೊಳಕ್ಕಾಗ್ದೇನೆ ಇನ್ನೊಂದು ಕಡೆಗೆ ಹೋಗಿ, ದೂರ ಪ್ರದೇಶದಲ್ಲಿ ಹೋಗಿ ಒಂದು ಸುಂದರವಾದ ಯುವತಿಯನ್ನು ಮದುವೆಯಾಗಿ ಬಂದ. ಇವನು ಭಾಳ 70 ವರ್ಷದ ಮುದುಕ, ಅವಳು 20 ವರ್ಷದ ಯುವತಿ.
ಆದರೆ ಏನಾಯಿತು ಅಂತಂದರೆ ಇವನು ಭಾಳ ವಯಸ್ಸಾದವನು ಮುದುಕ. ಅವಳ ಪ್ರವೃತ್ತಿ ಇವನಿಗೆ ಅನುಕೂಲವಾಗಿ ಇರಲಿಲ್ಲ. ಮುದುಕ ಪ್ರೀತಿ ಮಾಡ್ತಿದ್ದ ಅವಳನ್ನು, ಆದರೆ ಅವಳು ಇವನನ್ನು ಅಷ್ಟೊಂದು ಹಚ್ಚಿಕೊಳ್ತಾ ಇರಲಿಲ್ಲ. ಇವನಿಂದ ದೂರ ಆಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ಲು ಆ ಯುವ ಹೆಂಡತಿ. ಅಂದರೆ ಯುವತಿ ಇದ್ಲು ಅವಳಿನ್ನೂ. ಆವಾಗ ಈ ಮುದುಕ ಅವಳ ಪ್ರೀತಿಯನ್ನು ಸಂಪಾದಿಸೋಕ್ಕೋಸ್ಕರ ಭಾಳ ಪ್ರಯತ್ನ ಮಾಡ್ದ, ಆದರೂ ವಿಫಲ ಆಗ್ತಾ ಇದ್ದ. ಯಾರು? ಈ ಮುದುಕ. ಒಂದಿನ ಕೇಳ್ದ, ನಿನ್ನ ಪ್ರೀತಿಯನ್ನು ನಾನು ಪಡಿಬೇಕು ಅಂತ ಏನು ಮಾಡಬೇಕು ಅಂಥೇಳಿ ಮುದುಕ ಕೇಳ್ದ. ಆವಾಗ ಅವನ ಹೆಂಡತಿ ಅಂದರೆ ಯುವತಿ ಹೇಳಿದ್ಲು, ನನಗೆ ನಿನ್ನ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ. ನಿನ್ನ ಮಗನಿಂದಾಗಿ ನನಗೆ ಭಾಳ ದೊಡ್ಡ ತೊಂದರೆ ಆಗ್ತಾಯಿದೆ. ನೀನು ಅವನನ್ನು ಸಾಯಿಸಿಬಿಟ್ರೆ ಮುಂದೆ ನಮಗೆ ಹೇಗೂ ಮಕ್ಕಳಾಗ್ತಾವೆ, ಅವರಿಗೆ ನಮ್ಮ ಆಸ್ತಿ ಸಂಪತ್ತೆಲ್ಲ ಆಗ್ತದೆ, ನಾವು ಸುಖವಾಗಿರ್ಬೋದು. ಅವನು ಸಾಯತ್ತೆ ಅನ್ಕೊಂಡು ನನಗೆ ನೆಮ್ಮದಿ ಇಲ್ಲ, ನನ್ನ ಪ್ರೀತಿ ನಿನಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ರು. ಈ ಮೂರ್ಖನಾದಂತಹ ಈ ಮುದುಕ ಮಗನನ್ನು ಸಾಯಿಸೋದಕ್ಕೆ ಒಪ್ಕೊಂಬಿಟ್ಟ. ಈ ದುರ್ಬುದ್ಧಿ ಮುದುಕ ಒಪ್ಪಿಕೊಂಡ. ಆದರೆ ಸಾಯಿಸುವಂಥ ಉಪಾಯ ಅವನಿಗೆ ಗೊತ್ತಾಗಿಲ್ಲ. ಹೇಗೆ ಸಾಯಿಸಬೇಕು ಇದು ಗೊತ್ತಾಗಿಲ್ಲ. ಆ ಉಪಾಯವನ್ನು ಕೂಡ ಆ ಹೊಸ ಹೆಂಡತಿ ಈ ಮುದುಕನಿಗೆ ಹೇಳಿಕೊಟ್ಲು. ಅವನು ನಾಳೆ ಬೆಳಗ್ಗೆ ಅಂದರೆ 7 ಗಂಟೆಗೆ ಅಂದ್ರೇ ಅವನು ಹೊಲದಲ್ಲಿ ಕೆಲಸಕ್ಕೆ ಹೋಗ್ತಾನೆ. ನೀನು ಅವನು ಮುಂದೆ ಮುಂದೆ ಸಾಲನ್ನು ಹಾಕ್ತಾ ಹೋಗ್ತಾನೆ. ಆವಾಗ ನೀನು ಹಿಂದಿನಿಂದ ಹೋಗಿ ಬಟ್ಟೆಯಿಂದ ಅವನ ಮುಖವನ್ನು ಮುಚ್ಚಿ ತಕ್ಷಣ ಅವನನ್ನು ಕಟ್ಟಿ ಶ್ವಾಸ ನಿಲ್ಲುವಂತೆ ಮಾಡಿ ಅವನನ್ನು ಸಾಯಿಸಿ ಅಲ್ಲೇ ಮುಚ್ಚಿಬಿಡು ಕೆಳಗಡೆ ಅಂಥೇಳಿ ಎಲ್ಲ ಉಪಾಯವನ್ನು ಕೊಡ್ತಾಳೆ. ಯಾರು? ಹೊಸ ಹೆಂಡತಿ. ಅದಕ್ಕೆ ಆ ಮೂರ್ಖ ಮುದುಕ ಒಪ್ತಾನೆ ಕೂಡ. ಆದರೆ ಇವರು ನಡೆಸಿರುವಂತಹ ಈ ಸಂಚು ಇದೆಯಲ್ಲ, ಈ ಮೋಸ ಇದೆಯಲ್ಲ, ಕಪಟ, ಇದು ಹೇಗೋ ಏನು ಸೊಸೆಗೆ ಗೊತ್ತಾಗ್ಬಿಡ್ತು. ಅಂದರೆ ಮಗನ ಹೆಂಡತಿಗೆ ಇದೆಲ್ಲ ಗೊತ್ತಾಯ್ತು. ಅವಳು ಇವನು ಹೊಲಕ್ಕೆ ಕೆಲಸಕ್ಕೆ ಹೋಗಬೇಕಿದ್ರೆ ಮೊದಲೇ ಮುನ್ನೆಚ್ಚರಿಕೆ ಸೂಚನೆಯನ್ನು ಎಲ್ಲ ಕೊಟ್ಟುಬಿಟ್ಲು. ಇವತ್ತು ಹೀಗೆ ಹೀಗೆ ಆಗೋದಿದೆ, ನಿನ್ನ ಅಪ್ಪ ಬರೋನಿದ್ದಾನೆ, ನಿನ್ನನ್ನು ಈ ರೀತಿ ಸಾಯಿಸೋನಿದ್ದಾನೆ, ಆದ್ದರಿಂದ ನೀನು ಜಾಗೃತವಾಗಿರು. ಆವಾಗ ಅವನು ಹೇಳ್ದ, ನಾ ಜಾಗೃತವಾಗಿರ್ತೀನಿ, ಇದಕ್ಕೆ ಅವನು ನನ್ನ ಸಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೆಂಡತಿಗೆ ಭರವಸೆ ಕೊಟ್ಟ. ಮಗ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಹೋದವನು ಏನು ಮಾಡ್ದ, ಅಲ್ಲಿ ಅಪ್ಪ ದೂರದಿಂದ ಬರೋದನ್ನು ಅವನು ಗಮನಿಸಿದ. ಬರ್ತಿದ್ದಾನೆ, ಕಪಟಿ ಅಪ್ಪ ಬರ್ತಿದ್ದಾನೆ, ನನ್ನನ್ನು ಹಿಂದಿನಿಂದ ಬಂದು ಸಾಯಿಸ್ತಾನೆ ಅಂತೇಳಿ. ಆವಾಗ ಅಪ್ಪನಿಗೆ ಕಾಣುವ ಹಾಗೆ ಇನ್ನು 7-8 ದಿವಸದಲ್ಲಿ ರಾಶಿಗೆ ಬರುವಂತಹ, ಅಂದರೆ ಫಸಲು ಬರುವಂತಹ ಗಿಡಗಳನ್ನು ಇನ್ನೊಂದು 8 ದಿವಸ ಅಂದರೆ ಅದು ಫಸಲು ಬರ್ತವೆ, ಎಲ್ಲನೂ ಬೆಳೆದು ನಿಂತಿದ್ದಾವೆ. ಅವುಗಳನ್ನೆಲ್ಲ ಕಿತ್ತು ರಾಶಿ ಹಾಕೋದಕ್ಕೆ ಪ್ರಾರಂಭ ಮಾಡಿದವನು. ಇನ್ನೊಂದು 8 ದಿವಸನಾದರೂ ಫಲ ಬರ್ತಾವು ಅಂಥವೆಲ್ಲನು. ಅಪ್ಪ ಏನು ಮಾಡ್ದ, ಇವನಿಗೆ ಸಾಯಿಸೋದಕ್ಕೆ ಬಂದನಲ್ಲ, ದೂರದಿಂದ ನೋಡ್ತಾ ಇದ್ನಲ್ಲ, ಅವನಿಗೆ ಈ ಸಾಯಿಸುವಂಥ ವಿಷಯ ಮರ್ತೋಯ್ತು. ಅಲ್ಲಿ ನಡೀತಿರುವಂಥ ಹುಚ್ಚು ಕೆಲಸವನ್ನು ನೋಡಿಬಿಟ್ಟ. ನನ್ನ ಮಗ ಏನು ಹುಚ್ಚಿಡ್ದಂಗೆ ಮಾಡ್ತಾಯಿದ್ದಾನೆ, ಇನ್ನು 7-8 ದಿವಸದಲ್ಲಿ ಬರುವಂಥ ಫಸಲನ್ನು ಕಿತ್ತು ರಾಶಿ ಆಗ್ತಾಯಿದ್ದಾನೆ. ಅದಕ್ಕೆ ಈ ಸಾಯಿಸುವಂಥ ವಿಷಯ ಅವನಿಗೆ ಮರ್ತೋಯ್ತು. ಅದಕ್ಕೆ ಹುಚ್ಚಿಡ್ದಿದ್ದೀನೋ ನಿನಗೆ, ಇಲ್ಲಿ ನೋಡೋ, ಇಲ್ಲಿ ಹುಚ್ಚಿಡ್ದೀಯ ನಿನಗೆ, ಇನ್ನು 8 ದಿವಸದಲ್ಲಿ ಫಸಲು ಬರುತ್ತೋ ಅದನ್ನೆಲ್ಲ ಕಿತ್ತು ಯಾಕೋ ಕಳೆ ಕಸದ ರೀತಿ ರಾಶಿ ಹಾಕ್ತಾ ಇದೆಯಾ ಅಂತ ಹೇಳಿಬಿಟ್ಟ. ಅದಕ್ಕೆ ಮಗ ಅಂತ, ಅಪ್ಪ ನೀನೇನು ಬುದ್ಧಿವಂತ ಇದೆಯಾ, ನಾನಂತೂ ಹುಚ್ಚ ಇದ್ದೀನಿ, ನೀನೇನು ಬುದ್ಧಿವಂತ ಇದೆಯಾ, ಈಗ ಇನ್ನು ನೀನು ಬೀಜ ಹಾಕಿ ಯಾವಾಗಲೂ ಅದು ಮೊಳಕೆ ಹೊಡೆದು ಗಿಡವಾಗಿ ಚಿಗುರಿ ಮತ್ತೆ ದೊಡ್ಡ ಆಗಿ ಫಸಲು ಬಂದು ಆ ಫಸಲನ್ನು ತಿನ್ನುವಂತಹ ಭರವಸೆ ನಿನಗೆ ಇದೆ. ಇಲ್ಲಿ ಬಂದಿರೋಂಥ ಫಸಲನ್ನು ತಿನ್ನುವ ಭರವಸೆ ನಿನಗಿಲ್ಲ. ಅದಕ್ಕೆ ನಾನು ಇದನ್ನು ಕಿತ್ತು ಹಾಕಿ ಇದು ಫಸಲು ಸರಿಯಿಲ್ಲ, ಹೊಸತಾಗಿ ಹೊಲವನ್ನು ಹದ ಮಾಡಿ ಹೊಸತಾಗಿ ಬೀಜಗಳನ್ನು ಹಾಕಿ ಮೊಳಕೆ ಬರಿಸಿ ಗಿಡ ಮಾಡಿ ಫಲಗಳನ್ನು ತಿನ್ನುವನಿದ್ದೇನೆ ಅಂತ ಹೇಳಿ ಮಗ ಹೇಳ್ದ. ಆವಾಗ ಮುದುಕನಿಗೆ ಒಂದು ರೀತಿ ತಲೆಗೆ ಸಿಡಿಲು ಬಡಿದ ರೀತಿ ಆಯಿತು. ಏನೋ ಒಂದು ಜ್ಞಾನೋದಯ ಆಯಿತು. ಹೌದು, ನನ್ನ ಮಗ ಹೇಳೋದು ಸತ್ಯ ಇದೆ. ಇವನು ನನ್ನ ಕಪಟವನ್ನು ತಿಳಿದೇ ನನಗೋಸ್ಕರನೇ ಇಂಥ ಮಾತುಗಳನ್ನು ಆಡ್ತಾ ಇದ್ದಾನೆ. ಅವನು ಸರಿಯಾಗಿ ಗೊತ್ತಾಯ್ತು ಅವನಿಗೆ. ಹೌದು, ಬೆಳೆದು ನಿಂತಿರುವಂಥ ಇಂಥ ಮಗನನ್ನು, ದುಡಿಯುವಂಥ ಕೆಲಸ ಮಾಡುವಂಥ ಇಂಥ ಮಗನನ್ನು ನಾನು ನಾಶ ಮಾಡಿ ಆ ಹೊಸ ಹೆಂಡತಿಯಿಂದ ಇನ್ನು ನಾನು ಮಕ್ಕಳನ್ನು ಪಡೆದು ಇದು
ಯಾವ ಕಾಲದ ಕನಸಿನ ಮಾತುಗಳು ಇವೆಲ್ಲ, ಇದು ನಾನು ಭಾಳ ದೊಡ್ಡ ತಪ್ಪು ಮಾಡಿದ್ದೇನೆ ಎನ್ನುವ ಅರಿವು ಆ ಮುದುಕನಿಗೆ ಆಯಿತು. ಮುದುಕನಿಗೆ ಭಾಳ ದೊಡ್ಡ ಪಶ್ಚಾತ್ತಾಪ ಆಯಿತು. ಆವಾಗ ಮುದುಕನಿಗೆ ಅದ್ರ ಜೊತೆಗೆ ವೈರಾಗ್ಯ ಕೂಡ ಆಯಿತು, ತನ್ನ ಕಪಟ ಭಾವದ ಬಗ್ಗೆ ಗ್ಲಾನಿ ಕೂಡ ಆಯಿತು. ಅದೇ ರೀತಿ ಈಗ ಇದು ಯಾಕೆ ಹೇಳಲಾಯಿತು ಇಲ್ಲಿ ಅಂತಂದರೆ, ಈ ವಿಷಯ ನೋಡು, ಕಾಮಕ್ಕೆ ವಶೀಭೂತನಾದ ಜೀವ ತನ್ನ ಮಗನನ್ನು ಕೂಡ ಘಾತ ಮಾಡ್ತಾನೆ. ದುಡಿಯುವಂಥ ಮಗ, ಅವನೇನು ಸುಮ್ಮನಿರುವ ಮಗ ಅಲ್ಲ, ದುಡಿಯುವಂಥ ಮಗನನ್ನು ಕೂಡ ಘಾತ ಮಾಡ್ತಾನೆ, ಏನು ಬೇಕಾದರೂ ಮಾಡ್ತಾನೆ. ಅಂದರೆ ಅವಿವೇಕಿಯಾಗಿ, ಅಬುದ್ಧಿಯಾಗಿ ಅಲ್ವಾ. ಇನ್ನು ನೋಡ್ರಿ, ಅನೇಕ ಜೀವಗಳು ಭೋಗ ಸಾಮಗ್ರಿಗಾಗಿಯೇ ಅನಂತ ಭಾವಗಳಿಂದ ಪುರುಷಾರ್ಥ ಮಾಡುತ್ತಾ ಬಂದಿವೆ, ಈಗಲೂ ಮಾಡ್ತದವೆ. ಆದರೆ ಇಂದಿನವರೆಗೂ ಕೂಡ ಆ ಇಂದ್ರಿಯಗಳು ತೃಪ್ತ ಆಗಿಲ್ಲ. ಅವು ಎಂದಿಗೂ ಮುಂದೆ ಅನಂತ ಕಾಲ ತನಕ ತೃಪ್ತ ಆಗುವುದೂ ಇಲ್ಲ. ಅವುಗಳ ಸ್ವಭಾವವೇ ಅಂಥದ್ದಿದೆ. ಇದರೊಳಗಡೆ ಭೋಗಿಸಲು ಯೋಗ್ಯವಾದಂಥ ವಸ್ತುಗಳು ನಮ್ಮ ಮುಂದೆ ಇದ್ದರೂ ಕೂಡ ಭೋಗಿಸದೇ ಇರುವವರು ಅತೀ ವಿರಳ, ಧನ್ಯ ಜೀವಗಳು. ಇದಕ್ಕೆ ಒಂದು ಘಟನೆ ಆಯಿತು ಅಂತಂದರೆ, ಒಬ್ಬ ರಾಜಕುಮಾರ ಬಹಳ ಸುಂದರವಾಗಿದ್ದ. ಅವನ ಮದುವೆಯನ್ನು ಮಾಡಬೇಕು ಅಂತ ಏರ್ಪಾಟಾಯಿತು. ಮದುವೆ ಆದ ನಂತರ ಗೊತ್ತಾಯಿತು, ಅವನ ಹುಡುಗಿ ಏನು ಮಾಡಿದ್ಲು, ಅವಳು ರಾಜಕುಮಾರಿ ಮದುವೆ ಆದ ನಂತರ ಈ ವಿಷಯ ಗೊತ್ತಾಯ್ತು, ಅದಕ್ಕಿಂತ ಮೊದಲು ಗೊತ್ತಾಗಿಲ್ಲ. ಮದುವೆ ಆದ ನಂತರ ಅವಳು ಹೇಳಿದ್ಲು, ರಾಜಕುಮಾರಿ ನನ್ನನ್ನು ಕ್ಷಮಿಸಿರಿ, ನಾನು ಶುಕ್ಲ ಪಕ್ಷದಲ್ಲಿ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿಬಿಟ್ಲು. ಆದರೆ ಈ ಹುಡುಗ ಇದ್ನಲ್ಲ ರಾಜಕುಮಾರ, ಇವನು ಕೃಷ್ಣ ಪಕ್ಷದಲ್ಲಿ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡಿದ್ದ ಗುರುಗಳ ಹತ್ರ. ಈಗ ಇಬ್ಬರದು ಮುಗಿತಲ್ಲ, ಹಾಗಾದ್ರೇನು ಇಲ್ಲಿಗೆ ಹುಡುಗಿದು ಮುಗೀತು, ಹುಡುಗದು ಮುಗೀತು. ಈಗ ಪರಸ್ಪರರಲ್ಲಿ ಅವ್ರು ಮಾತಾಡ್ಕೊಂಡ್ರು, ಇದು ಎಲ್ಲಿವರೆಗೆ ನಮ್ಮ ಮನೆಯಲ್ಲಿ ಗೊತ್ತಾಗುತ್ತಿಲ್ಲ ಅಲ್ಲಿವರೆಗೆ ನಾವು ಹೀಗೆಯೇ ಗಂಡ ಹೆಂಡತಿ ರೀತಿ ಜೀವನ ಮಾಡೋಣ. ಅದಾದ ನಂತರ ಯಾವಾಗ ಈ ಘಟನೆ ಗೊತ್ತಾಗ್ತದೆ ಆವಾಗ ನಾವು ದೀಕ್ಷೆ ತಗೊಂಡು ಹೋಗಿ ನಮ್ಮ ಕಲ್ಯಾಣವನ್ನು ಮಾಡ್ಕೊಳ್ಳೋಣ ಅಂತ ಇಬ್ಬರಲ್ಲಿ ಒಪ್ಪಂದ ಆಯಿತು. ಸ್ವಲ್ಪ ದಿನ ಹೀಗೆ ನಡೀತು. ಆಮೇಲೆ ಇದು ವಿಷಯ ಮನೆಯಲ್ಲಿ ಗೊತ್ತಾದ ನಂತರ ಅವರಿಬ್ಬರೂ ಕೂಡ ಹೋಗಿ ದೀಕ್ಷೆ ತಗೊಂಡು ತಮ್ಮ ಕಲ್ಯಾಣವನ್ನು ಘೋರ ತಪ ಮಾಡಿ ಮಾಡಿಕೊಂಡ್ರು ಅಂತಂದಮೇಲೆ, ಇದು ಎಷ್ಟು ದೊಡ್ಡ ಒಂದು ವಿಶೇಷವಾದ ಘಟನೆ ಅಲ್ವಾ. ಇದು ಬಹಳ ವಿಸ್ತಾರವಾದ ಕಥೆ ಇದೆ, ಆದರೂ ನಾನು ಇದನ್ನು ಬಹಳ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೀನಿ, ಅಷ್ಟು ಸಮಯ ಇಲ್ಲ ಇಲ್ಲಿ. ಇನ್ನು ನೋಡಿ, ಈ ಅತಿ ಕಠಿಣವಾದ ಬ್ರಹ್ಮಚರ್ಯವನ್ನು ಪಾಲಿಸಲು ಆಗದಂತಹ ಶ್ರಾವಕರಿಗೆ ಜಿನದೇವರು ಸ್ವಾಧಾರ ಸಂತೋಷ ವ್ರತವನ್ನು ಹೇಳಿದ್ದಾರೆ. ಅಂದರೆ ಸ್ವಂತ ಹೆಂಡತಿಯಲ್ಲೇ ಸುಖವಾಗಿ ಇರೋದು. ಇದಕ್ಕೆ ಒಂದು ಘಟನೆ ಆಯ್ತು ಕೇಳ್ರಿ. ಇಲ್ಲಿ ಒಂದು ಸಲ ಒಬ್ಬ ರಾಜಕುಮಾರ ಬಾಲ್ಯ ಇತ್ತ, ಅವನು ಇನ್ನೂ ಸಣ್ಣವನಿದ್ದ. ಅವನು ಆ ಸಮಯದಲ್ಲಿ ಒಬ್ಬ ದಿಗಂಬರ ಮುನಿಗಳ ಹತ್ರ ಏಕಪತ್ನಿ ವ್ರತವನ್ನು ಸ್ವೀಕಾರ ಮಾಡ್ದ. ಅಂದರೆ ನಾನು ಒಂದೇ ಹೆಂಡತಿಯನ್ನು ಒಬ್ಬಳನ್ನು ಮದುವೆ ಆಗ್ತೀನಿ, ನಾನು ಜೀವನದಲ್ಲಿ ಬೇರೆಯವರನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ತಗೊಂಡ್ಬಿಟ್ಟ. ಆದರೆ ದೊಡ್ಡವನಾದಮೇಲೆ ತನ್ನ ವ್ರತವನ್ನು ಮರೆತುಬಿಟ್ಟ, ತಾನು ವ್ರತ ತಗೊಂಡು ಮರೆತುಬಿಟ್ಟ. ಅದಾದಮೇಲೆ ಅವನಿಗೆ 32 ಜನ ಅನ್ಯ ರಾಜಕುಮಾರಿಯರ ಜೊತೆಗೆ, ಸುಂದರಿಯಾದ ರಾಜಕುಮಾರಿಯರ ಜೊತೆಗೆ ಮದುವೆ ಮಾಡಲು ನಿಶ್ಚಯ ಆಯಿತು. ಯಾಕೆಂದರೆ ಹಿಂದೆಲ್ಲ ಶೇಟು ಮಕ್ಕಳಿಗೆ 32 ಜನ ಹೆಂಡತಿಯರು ಇರ್ತಾಯಿದ್ರು. ಅದು ವಿಷಯ ಭಾಳ ದೊಡ್ಡದು ಇರಲಿ. ಆ ಎಲ್ಲ ಸರ್ವ ಸಿದ್ಧತೆಗಳು ಕೂಡ ಎಲ್ಲ ಆಯಿತು. ಆವಾಗ ಏನಾಯಿತು ಅಂದರೆ, ಸ್ವರ್ಗದಲ್ಲಿ ಹಿಂದಿನ ಭಾವದಲ್ಲಿ ಅವನ ಒಬ್ಬ ಸ್ನೇಹಿತ ದೇವಾಗಿ ಹುಟ್ಟಿದ್ದ. ಅವನಿಗೆ ಈ ವಿಷಯ ಗೊತ್ತಾಯಿತು. ಅವನು ಇಲ್ಲಿಗೆ ಬಂದು ಏನು ಮಾಡ್ದ, ಇಲ್ಲಿ ಮದುವೆದು ಎಲ್ಲ ತಯಾರಿ ನಡೆದಿದೆ, ಎಲ್ಲನೂ ಇದೆ. ಆ ಸಮಯದಲ್ಲಿ ಅವನನ್ನು, ಈ ರಾಜಕುಮಾರನನ್ನು ಮೂರ್ಛಿತನನ್ನಾಗಿ ಮಾಡಿಬಿಟ್ಟ. ಯಾರು? ಸ್ವರ್ಗದ ದೇವ, ವಿಕ್ರಿಯ ಶಕ್ತಿಯಿಂದ. ಅದು ಯಾರಿಗೂ ಗೊತ್ತಾಗಿಲ್ಲ. ಆವಾಗ ಮಂತ್ರವಾದಿಗಳು, ಅವರು ಇವರು, ವೈದ್ಯರು, ಔಷಧಿ ಕೊಡುವವರು ಎಲ್ಲರೂ ಬಂದರು. ಯಾರಿಗೆ ಎಷ್ಟೇ ಬೇಕಾದ್ರೂ ಹಣ ಕೊಡ್ತೀನಿ, ನನ್ನ ಮಗನನ್ನು ಉಳಿಸ್ಕೊಡ್ರಿ ಅಂತಂತ ರಾಜ. ಆದರೆ ಯಾರು ಉಳಿಸ್ಕೊಳಕ್ಕಾಗಿಲ್ಲ. ಆಗ ಈ ದೇವ ಇವನು ವಿಕ್ರಿಯ ಶಕ್ತಿಯಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿ ವೇಷ ಹಾಕೊಂಡು ಬಂದು ಹೇಳ್ದ, ರಾಜರೇ, ನಾನು ಇವನನ್ನು ಉಳಿಸಿಕೊಡ್ಬೋದು, ಆದರೆ ನಂದು ಒಂದೇ ಒಂದು ಷರತ್ತು ಏನು ಅಂತಂದರೆ, ಇವನು ಏನಾದರೂ ಬದುಕಿದರೆ ಇವನಿಗೆ ದಿಗಂಬರ ಮುನಿ ಆಗೋದಕ್ಕೆ ನೀವು ಪರವಾನಗಿಯನ್ನೇ ಕೊಡಬೇಕು. ಈ ಬೇರೆ ಯಾವ ಕಾರಣದಿಂದನೂ ಇವನನ್ನು ಬದುಕಿಸಲು ಸಾಧ್ಯ ಇಲ್ಲ ಅಂತೇಳಿ. ಆವಾಗ ಮಂತ್ರಿಗಳು ಎಲ್ಲ ವಿಚಾರ ಮಾಡಿ ರಾಜನಿಗೆ ಹೇಳಿದ್ರು, ಹೇ ರಾಜ, ಅಕಸ್ಮಾತ್ ನಮ್ಮ ರಾಜಕುಮಾರ ಬದುಕಿ ಏನಾದ್ರು ದಿಗಂಬರ ಮುನಿ ಆದರೆ ನಮಗೆ ದರ್ಶನ ಭಾಗ್ಯ ಮತ್ತು ದಾನದ ಭಾಗ್ಯ ಸಿಗ್ತದೆ. ಆದ್ದರಿಂದ ದಯವಿಟ್ಟು ಮಹಾರಾಜರೇ ಒಪ್ಕೊಳ್ರಿ, ಇವರು ದಿಗಂಬರ ಮುನಿಯಾಗಿ ಹೋಗಲಿ, ಪರವಾಗಿಲ್ಲ, ಇವರು ಜೀವಂತವಾಗಿ ನಮಗೆ ಸಿಕ್ಕರೆ ಸಾಕು, ಶವ ಇದ್ದರೆ ಏನು ಉಪಯೋಗ ಇದೆ ಅಂತ ಹೇಳಿ ಮಂತ್ರಿಗಳೆಲ್ಲ ನಿವೇದನೆ ಮಾಡಿಕೊಂಡ್ರು ರಾಜನ ಹತ್ರ. ರಾಜ ಅದಕ್ಕೆ ಒಪ್ಪಿದ. ಆವಾಗ ದೇವ ತನ್ನ ವಿಕ್ರಿಯ ಶಕ್ತಿಯಿಂದ ಅವನನ್ನು ಮತ್ತೆ ಚೇತನ ಬರುವ ಹಾಗೆ, ಅಂದರೆ ಜೀವಂತವಾಗಿ ವರ್ತಿಸುವಂತೆ ಮಾಡಿಬಿಟ್ಟ. ಆವಾಗ ಅವನಿಗೆ ಎದ್ದ ತಂತ್ರ ರಾಜಕುಮಾರನಿಗೆ ಜಾತಿ ಸ್ಮರಣೆ ಆಯಿತು. ಅದರಿಂದ ಎಲ್ಲ ಅವನಿಗೆ ಗೊತ್ತಾಯಿತು, ವೈರಾಗ್ಯ ಕೂಡ ಆಯಿತು. ಅವನು ಮತ್ತೆ ಅಲ್ಲಿ ಆ ರಾಜಕುಮಾರಿಯರ ಮದುವೆಗೆ ಬಂದಿರಲ್ಲ ಅವರೆಲ್ಲರೂ ದೀಕ್ಷೆ ತಗೊಂಡ್ಬಿಟ್ರು.